ಇಂಚರ ಬೆಳಗ್ಗೆ ಎದ್ದು ಆಫೀಸ್ಗೆ ಹೊರಟಿರೋ ಟೈಮಲ್ಲಿ ಸಂಗಮ್ ಅಮ್ಮ ವೇದಾವತಿ ಬಂದಿದ್ ನೋಡಿ ಅವಳಿಗೆ ಶಾಕ್ ಆಗಿತ್ತು. ಅವರು ನಿನ್ನೇನೆ ಬಂದು ಔಟ್ ಹೌಸ್ನಲ್ಲಿ ಇದ್ದಾರೆ ಅಂತ ಮಾಲ್ತಿ ಹೇಳಿದ್ರು. ಇಂಚರ ತನ್ನ ಕೆಲ್ಸದ ಟೆನ್ಷನ್ನಲ್ಲಿ ಅದನ್ನ ಮರ್ತೇ ಬಿಟ್ಟಿದ್ಲು. ವೇದಾವತಿ ಒಳಗಡೆ ಬಂದೋರೆ ಆರ್ಯ ಮಾಲ್ತಿನ ಉಪಾಯವಾಗಿ ಮೇಲ್ಗಡೆ ಕಳಿಸಿ ಇಂಚರ ಹತ್ರ ಮಾತಾಡೋಕೆ ಶುರು ಮಾಡಿದ್ರು. ನೀನ್ ಯಾಕಿಲ್ಲಿದ್ಯಾ ಅಂತ ವೇದಾವತಿ ಕೇಳಿದ್ದಕ್ಕೆ ಇಂಚರ ಗಾಬರಿ ಆಗೋದ್ಲು. ಇಲ್ಲಿಗ್ ಬಂದಾಗ್ಲಿಂದಾನು ಸಂಗಮ್ ಫ್ಯಾಮಿಲಿಗೆ ಏನ್ ಉತ್ತರ ಕೊಡೋದು ಅನ್ನೋ ಭಯ ಅವಳನ್ನ ಕಾಡ್ತಾನೆ ಇತ್ತು. ಆದ್ರೆ ಆ ಭಯ ಈಗ ತನ್ ಮುಂದೆ ಇಷ್ಟು ಬೇಗ ಬಂದು ನಿಲ್ಲುತ್ತೆ ಅಂತ ಅವಳು ಅಂದ್ಕೊಂಡೇ ಇರ್ಲಿಲ್ಲ. ಹಾಗಾಗಿ ಅವಳು ಯೋಚನೆ ಮಾಡಿ, ಅದು ಆಕ್ಚುಲಿ ನನ್ಗೆ ಯಾವುದೇ ಜಾಬ್ ಇರಲಿಲ್ಲ, ಸೊ ಸಂಗಮ್ ನನಗೆ ಹೆಲ್ಪ್ ಮಾಡಿ ನಮಗೆ ಸ್ವಲ್ಪ ದಿನ ಇಲ್ಲಿರೋಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿದ್ಲು. ಯಾಕೆ ಅಂದ್ರೆ ಈ ವಿಷಯನ ಸಂಗಮ್ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ತಮ್ಮಿಬ್ಬರ ಮದುವೆ ಬಗ್ಗೆ ಯಾರಿಗಾದ್ರೂ ಹೇಳ್ತಾನೋ ಇಲ್ವೋ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡಿದ್ಲು. ಅವಳ ಮಾತು ಕೇಳಿ ವೇದಾವತಿ, ಓ ಹಾಗ ವಿಷಯ ಅಂತ ಹೇಳಿ ತಲೆ ಆಡಿಸಿ ಮನಸ್ಸಲ್ಲೇ, ಓ ಸಾಧ್ವಿನೂ ಇಂಚರಾನ ಇಲ್ಲಿ ನೋಡೇ ಶಾಕ್ ಆಗಿದ್ದಾಳೆ ಅಂತ ಅಂದ್ಕೊಂಡ್ರು. ಆಕ್ಚುಲಿ ಅವರಿಗೆ ಇಂಚರ ಆರ್ಯ ಇಲ್ಲಿರೋದ್ರಿಂದ ಯಾವ ತೊಂದ್ರೆನೂ ಇರಲಿಲ್ಲ. ಅವರು ಅಷ್ಟು ಸಣ್ಣ ಮನಸ್ಸೋರೂ ಆಗಿರ್ಲಿಲ್ಲ. ಆದ್ರೆ ತಮ್ಮ ಮಗನ್ ಲೈಫ್ನಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದು ಅವರಿಗೆ ತುಂಬಾ ಮುಖ್ಯ ಆಗಿತ್ತು. ಅವ್ರ ಮನಸ್ಸಲ್ಲಿ ಇನ್ನೂ 100 ಪ್ರಶ್ನೆಗಳಿದ್ರು. ಅದೆಲ್ಲವನ್ನು ಅವರು ಸಂಗಮ್ ಹತ್ರನೇ ಕೇಳಬೇಕು ಅಂತ ಅಂದ್ಕೊಂಡ್ರು. ಈ ಕಡೆ ವೇದಾವತಿ ಚಕ್ರವರ್ತಿ ಬಂಗ್ಲೆಯಿಂದ ಆಚೆ ಬಂದ್ರು. ಅವ್ರ ಮನಸ್ಸು ಸಮಾಧಾನ ಆಗದೆ, ಅಲ್ಲ ಈ ಹುಡುಗಿ ಇಲ್ಲಿದ್ದಾಳೆ ಅಂತ ಸಂಗಮ್ ನನಗ್ಯಾಕೆ ಹೇಳಲಿಲ್ಲ, ನಾನು ರಮೇಶ್ ಅಷ್ಟು ದೂರದೋರಾಗ್ಬಿಟ್ವಾ. ಅವನು ಹೋಗ್ತಿದ್ದ ಹಾಗೆ ಸಂಗಮ್, ಮಾಮ್ ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ದ. ಆಗ ವೇದಾವತಿ, ಏನೋ ಇದು, ಅಮ್ಮ ನಿನ್ ಆಫೀಸಿಗೆ ಬಂದಿದ್ದಾಳೆ ಅಂದ್ರೆ ಖುಷಿಯಾಗಿರೋದ್ ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತಿದ್ಯಲ್ಲೋ, ಕೂತ್ಕೋ ಅಂತಾನು ಹೇಳಲ್ವಾ, ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅಂತ ಸೀರಿಯಸ್ ಟೋನ್ನಲ್ಲಿ ಹೇಳಿದ್ರು. ಆದ್ರೆ ತನ್ನ ಅಮ್ಮ ಯಾಕಿಷ್ಟು ಸೀರಿಯಸ್ ಆಗಿದ್ದಾಳೆ ಅಂತ ಅವನಿಗೆ ಅರ್ಥನೇ ಆಗ್ಲಿಲ್ಲ. ಆದ್ರೂ ಹಾ ಕೂತ್ಕೋ, ಈಗ ಹೇಳು ಏನ್ ವಿಷಯ ಅಂತ ಕೇಳ್ದ. ವೇದಾವತಿ ಸೀರಿಯಸ್ ಆಗಿ, ಸರಿ ನೇರವಾಗಿ ವಿಷಯಕ್ಕೆ ಬರ್ತೀನಿ, ನಿನ್ ಮನೇಲಿ ಆ ಹುಡುಗಿ ಇಂಚರ ಏನ್ ಮಾಡ್ತಿದ್ದಾಳೆ ಅಂತ ಕೇಳಿದ್ರು. ಅದನ್ ಕೇಳಿ ಸಂಗಮ್ ಕೂತಲ್ಲೇ ಕಲ್ಲಾಗ್ಬಿಟ್ಟ. ತಾನು ಇಷ್ಟು ಬೇಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಂಗೆ ಹೇಗ್ ಗೊತ್ತು ಅಂತ ಕೇಳ್ದ. ಅದನ್ನೆಲ್ಲ ಬಿಡು, ಇಂಚರಾನ ಅವಳ ಮಗನ್ನ ನಿನ್ ಮನೇಲಿ ಯಾಕೆ ಇಟ್ಕೊಂಡಿದ್ಯಾ, ಇದಕ್ಕೆ ಆನ್ಸರ್ ಮಾಡು ಅಂದ್ರು. ಅದಕ್ಕೆ ಸಂಗಮ್, ಮಾಮ್ ಅದು ನನ್ನ ಪರ್ಸ್ನಲ್ ವಿಷಯ, ನಾನೇ ಹ್ಯಾಂಡಲ್ ಮಾಡ್ತೀನಿ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ವೇದಾವತಿ ಸಿಟ್ಟಲ್ಲಿ ಎದ್ ನಿಂತು, ಇದೇ ಮಾತಾ, ಒಂದು ವಿಷಯ ಗಮನದಲ್ಲಿಟ್ಕೋ ಸಂಗಮ್, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನ್ ಕೂತಿರೋದು ಚಕ್ರವರ್ತಿ ಕುಟುಂಬದ ಸಿಂಹಾಸನದ ಮೇಲೆ. ಜನ ಎಲ್ಲ ನೀನೇನ್ ಮಾಡ್ತೀಯಾ ಅಂತ ಗಮನಿಸ್ತಾ ಇರ್ತಾರೆ, ಎಲ್ರ ಕಣ್ಣು ನಿನ್ ಮೇಲೆ ಇರತ್ತೆ. ನೀನ್ ಕೂತ್ರು ನಿಂತ್ರು ಸುದ್ದಿ ಆಗತ್ತೆ. ನಿನ್ನ ಆ ಆ್ಯರಗೆಂಟ್ ಆಟಿಟ್ಯೂಡ್ನ ನಾನು ನಿಮ್ ಡ್ಯಾಡ್ ಟಾಲರೇಟ್ ಮಾಡ್ತಾನೆ ಬಂದಿದ್ದೀವಿ. ಮಾಮ್ ನಿಂದ್ಯಾಕೋ ಓವರ್ ಆಯ್ತು, ಈ ವಿಷಯದ ಬಗ್ಗೆ ಡಿಸ್ಕಷನ್ ಕೂಡ ಜಾಸ್ತಿ ಆಯ್ತು. ನನಗೆ ಮಾಡೋಕೆ ಇದಕ್ಕಿಂತ ಮುಖ್ಯವಾದ ಕೆಲಸ ಸಾಕಷ್ಟಿದೆ, ಸೊ ಪ್ಲೀಸ್ ಲೆಟ್ ಮೀ ಅಂತ ಹೇಳ್ತಾ ಯಾವುದೋ ಫೈಲ್ ಓಪನ್ ಮಾಡ್ಕೊಂಡು ನೋಡೋಕೆ ಶುರು ಮಾಡಿ ಇಂಡೈರೆಕ್ಟ್ ಆಗಿ ವೇದಾವತಿಗೆ ಇಲ್ಲಿಂದ ಹೋಗೋಕ್ ಹೇಳ್ದ. ಅದನ್ನ ನೋಡಿ ವೇದಾವತಿ ಸಿಟ್ಟಲ್ಲಿ, ಸಂಗಮ್ ದಿಸ್ ಇಸ್ ನಾಟ್ ಡನ್, ನೀನೇನ್ ಮಾಡ್ತಿದ್ಯಾ, ಏನ್ ಮಾಡೋಕ್ ಹೊರಟಿದ್ಯಾ ಅಂತ ತಿಳ್ಕೊಳ್ಳೋ ಪೂರ್ತಿ ರೈಟ್ಸ್ ನಮ್ಗಿದೆ, ಸೊ ನೀನು ನಮ್ಗೆ ಉತ್ತರ ಕೊಡ್ಲೇಬೇಕು. ಪ್ರತಿ ಸಲ ನೀನೇನೇ ಡಿಸಿಷನ್ ತಗೊಂಡ್ರು ಆನೆ ನಡೆದಿದ್ದೆ ದಾರಿ ಅಂದ್ಕೊಂಡು ಸುಮ್ನಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಆದ್ರೆ ಆಗ್ಲೂ ಸಂಗಮ್ ಫೈಲಿಂದ ತಲೆ ಎತ್ತಿ ತನ್ನ ಅಮ್ಮನ ಕಡೆ ನೋಡ್ಲಿಲ್ಲ. ಅವ್ರು ಹೋಗ್ತಿದ್ದ ಹಾಗೆ ಅವನು ಡೀಪ್ ಬ್ರೀತ್ ತಗೊಂಡು ಚೇರ್ಗೆ ಒರಗಿ ಕಣ್ಮುಚ್ಕೊಂಡ. ಇದಕ್ಕೂ ಮುಂಚೆ ಯಾವತ್ತೂ ಅವನ ವೇದಾವತಿ ಮಧ್ಯೆ ಈ ಥರ ಮಾತುಕತೆ ಆಗಿರ್ಲಿಲ್ಲ. ಮದ್ವೆ ದಿನ ಕೂಡ ಇಂಚರಾನ ಒಪ್ಕೊಳ್ಳೋದು ತನ್ನ ಫ್ಯಾಮಿಲಿಗೆ ಈಸಿ ಅಂತೂ ಆಗಲ್ಲ ಅನ್ನೋದು ಗೊತ್ತಿದ್ರು
ಇವತ್ತು ಅದೇ ವಿಷಯಕ್ಕೆ ತನಗೂ ಬೇಜಾರಾಗತ್ತೆ ಅಂತ ಅವನು ಅಂದ್ಕೊಂಡಿರ್ಲಿಲ್ಲ. ಪಿಕೆ ವಾಪಸ್ ಕ್ಯಾಬಿನ್ಗೆ ಬಂದಾಗ ಸಂಗಮ್ ಎಲ್ಲೋ ಕಳ್ದೋಗಿರೋದು ನೋಡಿ, ಸರ್, ಇದು ನಮ್ಮ ಹೊಸ ಕಾಂಟ್ರಾಕ್ಟ್ ಫೈಲ್. ಇವತ್ತಿನ ಮೀಟಿಂಗ್ಗೆ ಇದು ಬೇಕೇ ಬೇಕು. ನೀವು ಇದನ್ನ ಒಂದ್ಸಲ ಚೆಕ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಟೇಬಲ್ ಮೇಲೆ ಫೈಲ್ ಇಟ್ಟ. ಆಗ ಸಂಗಮ್ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ಅದಕ್ಕೆ ಪಿಕೆ, ಅದು ಹಾಗಲ್ಲ ಸರ್, ಇವತ್ತಿನ ಮೀಟಿಂಗ್ಗೆ ಇದರ ನೆಸೆಸಿಟಿ ತುಂಬಾನೇ ಇದೆ ಅಂತ ಹೇಳ್ದ. ಆಗ ಸಂಗಮ್, ಇಲ್ಲ ಪಿಕೆ, ಇವತ್ತು ನಾನು ಆ ಮೀಟಿಂಗ್ಗೆ ಹೋಗೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ನೀನೇ ಅದನ್ನು ಹ್ಯಾಂಡಲ್ ಮಾಡು. ಅವಶ್ಯಕತೆ ಬಿದ್ದರೆ ಮಿಸ್ಟರ್ ಹಿರೇಮಠ್ ಅವ್ರ ಹೆಲ್ಪ್ ತಗೋ. ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ದಿಸ್ ಕಾಂಟ್ರಾಕ್ಟ್. ನನಗೆ ಇವತ್ತು ಬೇರೆ ಏನೋ ಕೆಲಸ ಇದೆ, ಮನೆಗೆ ಹೋಗಬೇಕು ಅಂತ ಹೇಳಿ ತನ್ನ ಐಟಮ್ಸ್ ತಗೊಂಡು ಅಲ್ಲಿಂದ ಹೊರಟೋದ. ಅವನ ಮಾತಿಗೆ ಪಿಕೆ ಹೆಡ್ ಶೇಕ್ ಮಾಡಿ ಅವನ ಕಣ್ಣಿಂದ ಮರೆ ಆಗೋ ತನಕ ನೋಡ್ತಿದ್ದ. ಅವನು ಯಾವತ್ತೂ ಸಂಗಮ್ ಇಷ್ಟು ಬೇಗ ಓಡ್ತಾ ಮನೆಗೆ ಹೋಗೋದನ್ನ ನೋಡಿರ್ಲಿಲ್ಲ. ಅವನ ಮನಸ್ಸಲ್ಲೇ, ಇದು ನಿಜವಾಗ್ಲೂ ನಮ್ಮ ಸರ್ ಸಂಗಮ್ ಚಕ್ರವರ್ತಿನೇನಾ? ಮುಂಚೆ ಎಲ್ಲ ಮಿಡ್ ನೈಟ್ವರೆಗೂ ವರ್ಕ್ ಮಾಡ್ತಾ ಆಫೀಸಲ್ಲೇ ಕೂತಿರ್ತಿದ್ರು. ಆದರೆ ಇವತ್ತು ನೋಡಿದ್ರೆ ಇಷ್ಟು ಬೇಗ ಮನೆಗೆ ಹೊರಟಿದ್ದಾರೆ. ನಮ್ಮ ಸರ್ ಲೈಫ್ನಲ್ಲಿ ಏನೇನಾಗ್ತಿದ್ಯೋ ಅಂತ ಥಿಂಕ್ ಮಾಡ್ತಿದ್ದ. ಇವತ್ತು ಸಂಗಮ್ ಟೈಮ್ಗಿಂತ ಮುಂಚೆನೇ ಮನೆಗೆ ಬಂದಿದ್ರಿಂದ ಇಂಚರ ಎಲ್ಲಿದ್ದಾಳೆ ಅಂತ ಹುಡುಕ್ತಿದ್ದ. ಆದರೆ ಅವಳು ಎಲ್ಲೂ ಕಾಣಿಸ್ದೇ ಇರೋದು ನೋಡಿ ಅವನು ಸ್ಟಡಿ ರೂಮ್ ಕಡೆ ಹೊರಟ. ಆದರೆ ಅಲ್ಲಿ ರೂಮ್ ಹೊರಗಡೆ ಇಂಚರ ಅವನಿಗೋಸ್ಕರನೇ ಕಾಯ್ತಿದ್ಲು. ಯಾಕೆ ಅಂದ್ರೆ ಸಂಗಮ್ ಆಫೀಸ್ನಿಂದ ಬಂದೋನು ಸೀದಾ ಅಲ್ಲಿಗೆ ಬರ್ತಾನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳನ್ನ ನೋಡಿ ಸಂಗಮ್, ನೀನಿಲ್ಲಿ ಅಂತ ಕೇಳ್ದ. ಆಗ ಇಂಚರ, ಸಂಗಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದ್ಲು. ಆದರೆ ಅವಳ ಮುಖ ನೋಡಿನೇ ಅವಳು ಏನು ಮಾತಾಡಬೇಕು ಅನ್ಕೊಂಡಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಆ ರೂಮ್ನಲ್ಲಿ ಸಂಗಮ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಒಫಿಷಿಯಲ್ ಇನ್ಫಾರ್ಮೇಷನ್ ಎಲ್ಲ ಇರೋದ್ರಿಂದ ಆ ರೂಮ್ಗೆ ಯಾರಿಗೂ ಅಲವ್ ಇರಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆನೇ ಇತ್ತು. ಇವತ್ತು ಅವನೇ ಡೋರ್ ಓಪನ್ ಮಾಡಿ ಕಮಿನ್ ಅಂತ ಇಂಚರಾಗಿ ಹೇಳ್ದ. ಅವಳೇನಾದರೂ ರೆಸ್ಪಾಂಡ್ ಮಾಡೋಕ್ಕೂ ಮುಂಚೆನೇ, ನಿನ್ನನ್ನು ಮೀಟ್ ಮಾಡೋಕೆ ಮಾಮ್ ಬಂದಿದ್ಲಾ ಅಂತ ಕೇಳ್ದ. ಅದನ್ನು ಕೇಳಿ ಇಂಚರ ಸ್ವಲ್ಪ ಹೆದರಿದ್ಲು. ವೇದಾವತಿ, ಚಕ್ರವರ್ತಿ ಇಲ್ಲಿಂದ ಹೋದವರು ಸೀದಾ ಸಂಗಮ್ ಹತ್ರ ಮಾತಾಡೋಕೆ ಹೋಗಿರ್ತಾರೆ ಅಂತ ಅವಳು ಅಂದ್ಕೊಂಡಿದ್ಲು. ಅವಳ ಗೆಸ್ ನಿಜಾನೇ ಆಗಿತ್ತು. ಅವಳು ತಡವರಿಸ್ತಾನೆ, ಹಾಂ ಬಂದಿದ್ರು, ಆದರೆ ನಾನು ಅವ್ರ ಹತ್ರ ಏನೂ ಹೇಳಿಲ್ಲ. ನೀವು ನಿಮ್ಮ ಫ್ಯಾಮಿಲಿಗೆಲ್ಲ ಏನು ಹೇಳಿದ್ದೀರಾ, ಅವರು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನಾನೇ ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೆ ಅಂದ್ಲು. ಆ್ಯಕ್ಚುಲಿ ಈ ಭಯ ಅವಳಿಗೆ ಸಂಗಮ್ನ ಮದುವೆ ಆದ ಫಸ್ಟ್ ದಿನದಿಂದಾನೇ ಇತ್ತು. ಆದರೆ ಇವತ್ತಿನವರೆಗೂ ಇದಕ್ಕೆ ಉತ್ತರ ಸಿಕ್ಕಿರಲಿಲ್ಲ. ಅವಳು ಗಾಬರಿ ನೋಡಿ ಸಂಗಮ್, ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. ಯಾರ ಹತ್ರ ನೀನೇನು ಹೇಳೋ ಅವಶ್ಯಕತೆ ಇಲ್ಲ, ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳ್ದ. ಅದಕ್ಕೆ ಇಂಚರ, ಆದರೆ ಹೇಗೆ, ಅವ್ರಿಗೇನಂತ ಹೇಳ್ತೀರಾ, ಪ್ಲೀಸ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅದಕ್ಕೆ ಸಂಗಮ್, ಯು ಡೋಂಟ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ನೀನು ನಿನ್ನ ಕೆಲಸ ಮಾಡು, ಮಿಕ್ಕಿದ್ದೆಲ್ಲ ನನಗೆ ಬಿಡು ಅಂತ ಹೇಳ್ದ. ಆದರೆ ಅವನು ಹೇಳಿದ್ ಕೇಳಿ ಇಂಚರಾಗೆ ಸಮಾಧಾನ ಆಗಲಿಲ್ಲ. ಹಾಗಾದ್ರೆ ವೇದಾವತಿ ಮುಂದಿನ ನಡೆ ಏನು? ಸಂಗಮ್ ಮೇಲಿನ ಕೋಪನ ಅವ್ರು ಯಾವ ರೀತಿ ತೋರಿಸ್ಕೊಳ್ತಾರೆ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ.